ಮಾತ್ರ ಹಿಂದಿನಿಗಿಂತ ಹೆಚ್ಚಿನ ಅಧೋಗತಿಗೆ ಇವತ್ತಿನ ಹಳ್ಳಿಗಳಿದ್ದಾವೆ. ಅಲ್ಲಿ ರಾಜಕೀಯ ಹೆಚ್ಚಾಗಿ ಅಥವಾ ಅಲ್ಲಿ ಏನು ವಿಶೇಷ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ತದೆ. ರೈತಾಪಿ ಜನರಿಗೆ ಇವತ್ತು ಉದ್ಯೋಗಗಳು ಇಲ್ಲ ಅನ್ನೋದು ನಿಮ್ಗೆ ಗೊತ್ತದ. ಮತ್ತು ಅವ್ರು ಮಾರ್ಕೆಟಾಗಿ ಇಲ್ಲ ಹೇಳ್ತಾರೆ. ಇವರೆಲ್ಲ ನಾವು MSP ಮಾಡಿದ್ದೀವಿ, MSP ಹೆಚ್ಚಿಗೆ ಘೋಷಣೆ ಮಾಡಿದ್ದೀವಿ ಅಂತೇಳಿ. ಘೋಷಣೆ ಮಾಡೋದ್ರಿಂದ MSP ಜನರಿಗೆ ಮುಟ್ಟಿದಂಗಲ್ಲ. ಅದಕ್ಕಿಂತಲೂ ಮುಖ್ಯವಾಗಿ ಅದು ಕಾನೂನು ಮಾಡ್ರಿ ಅಂತ ಬೆನ್ನು ಹಚ್ಚಿದ್ದಾರೆ. ಅದು ಆಗ್ತಾಯಿಲ್ಲ. ಅಂದರೆ ಇದು ಯಾಕೆ ನಾ ಈ ವಿಷಯ ಮತ್ತೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ, ಮೊದಲನೇದಾಗಿ ಅದು ಏನಾಗೈತಿ ನೋಡೋರು ಯಾರು ದಿಕ್ಕಿಲ್ಲ. ಅವಕ್ಕೆ ದಿಶಾ ಅಂತ ಹೇಳೋದು ಅಲ್ಲಿ ಯಾರೂ ದಿಕ್ಕೇ ಇಲ್ಲ. ಮೀಟಿಂಗ್ ನಡೀತಾ ಇಲ್ಲ. ನೋಡ್ರಲ್ಲ ಇಲ್ಲಿ ರಾಷ್ಟ್ರ ಮಟ್ಟದಾಗ ಕಳೆದ 5 ವರ್ಷಗಳಲ್ಲಿ ರಾಷ್ಟ್ರ ಮಟ್ಟದಾಗ ಇದು 2021ರಾಗ 714 ಸಭೆಗಳಿವೆ. 714. ಆಮೇಲೆ 2021-22ರಾಗ 754 ಆಗಿದ್ದಾವೆ. 2022-23ರಾಗ 1120 ಆಗಿದ್ದಾವೆ. ಮತ್ತು ಗ್ರಾಮ ಇಷ್ಟ ನಿಮ್ಗೆ ಗೊತ್ತಿಲ್ಲ, ಲಕ್ಷಗಳಿದಾವೆ. ಅದರ ಇಷ್ಟು ನಡೆದ ಸಭೆ ಇಷ್ಟ. ಮುಂದೆ 23-24ರಾಗ 934, ಮುಂದೆ 24-25 ಬಂದಿಲ್ಲ. 25 ಸ್ಟಾರ್ಟ್ ಆಗ್ಯದ, 300 ಆಗಿದ್ದಾವೆ. ಅಂದ್ರೆ ಈ ಸಭೆಗಳು ಮುಖ್ಯ ಇಲ್ಲ, ಏನು ಮಾಡಬೇಕು ಏನಿಲ್ಲ ಅಂತೇಳಿ. ಅದರಲ್ಲೂ ಸಂಸದರು ತಮ್ಮ ಅನುಭವವನ್ನು ಹೇಳಿಕೊಂಡು ತಮಗೆ ಎಲ್ಲೆಲ್ಲಿ ಜಾಗಗಳು ಏನು ಕೆಲಸ ಆಗಿಲ್ಲ ಆ ಕೆಲಸಗಳನ್ನ ಆ ಒಂದು ಈ ಸಂಸದೀಯ ಮೀಟಿಂಗ್ದಲ್ಲೇ ತೊಗೊಂಡು ಮಾಡಿ ಅದನ್ನು ಉಸ್ತುವಾರಿ ಮಾಡ್ಕೊಂಡು ಕಂಪ್ಲೀಟ್ ಮಾಡೋದಂತ ಯಾವ ಯೋಜನೆ ತೊಗೊಂಡದು ಅದು. ಹೀಗಾಗಿ ಈ ಎಲ್ಲ ದಿಶಾ ಸಭೆಗಳು ನಡೀಲಾರ್ದು ಒಂದಾದ್ರೆ ಇನ್ನೊಂದು ಸಭೆನೇ ನಡೆದ ನಂತರ ಡೆವಲಪ್ಮೆಂಟ್ ಏನಾಗ್ತವೆ, ಅಭಿವೃದ್ಧಿ ಏನಾಗ್ತದೆ. ಹೀಗಾಗಿ ಆ ದುಡ್ಡು ಎಲ್ಲೆಲ್ಲೋ ಬಳಕೆ ಹೋಗುವಂಥದ್ದು ನಾವು ನೋಡಿದ್ದೀವಿ, ಕೇಳ್ತಾ ಇದ್ದೀವಿ. ಆ ದಿಶೆಯಲ್ಲೇ ನಮ್ಮ ಸಂಸದೀಯ ಸ್ಥಾಯಿ ಸಮಿತಿ ಅಂತ ಪೂರ್ಣ ಪ್ರಮಾಣದಲ್ಲಿ ಅತೃಪ್ತಿಯನ್ನು ವ್ಯಕ್ತಪಡಿಸೋದು. ಇಂಥ ಒಂದು ಆಗಲಾರದು ಹೋಗಲಾರದ ಕೆಲಸಗಳ ಬಗ್ಗೆ ನೀವು ಖರ್ಚು ಮಾಡೋದನ್ನು ಬಿಡಬೇಕು ಅನ್ನೋದು, ಇಲ್ಲಾಂದ್ರೆ ಮಾಡ್ರಿ ಅದನ್ನಂತೆ ಒತ್ತಾಯ ಇದೆ. ಆದರೆ ಇದರ ಬಗ್ಗೆ ನಮ್ಮ ಕೆಲಸದ ಅಧಿಕಾರಿಗಳು ಕಾಳಜಿ ವಹಿಸಿಲ್ಲ ಅನ್ನೋದು ಅಷ್ಟೇ ಗಮನಾರ್ಹ. ಅದಕ್ಕಾಗಿ ಹೇಳೋದೇನಪ್ಪ ಅಂದ್ರೆ, ಮುಖ್ಯವಾಗಿ ಸರ್ಕಾರ ಇದರ ಬಗ್ಗೆ ಅಧಿಕಾರಿಗಳ ಮೇಲೆ ಎನ್ಕ್ವೈರಿ ಮಾಡಬೇಕಾಗಿತ್ತು. ಎಲ್ಲಿ ಬಂತಪ್ಪ ಏನಂತೇಳಿ ಅದು ಮಾಡಲಿಲ್ಲ ಅನ್ನೋದು ಅನ್ನಿಸ್ತದೆ ಮೇಲ್ನೋಟಕ್ಕೆ. ಎರಡನೇದಾಗಿ ಅಧಿಕಾರಿಶಾಹಿ ಜನಕ್ಕೆ ಎಲ್ಲಿವರೆಗೆ ಒತ್ತಾಯ ಮಾಡೋದಿಲ್ಲೋ, ಬೆನ್ನು ಯಾವಾಗ ಹತ್ತೋದಿಲ್ಲೋ, ನೀವು ಅಲ್ಲಿವರೆಗೆ ಕೆಲಸನ ಮಾಡೋದಿಲ್ಲ. ಅವರು DC ಇರ್ಬೋದು, ಅವ್ರ ಕೈ ಕೆಳಗಡೆ ಇರ್ಬೋದು, ಮತ್ತಾರು ಇರ್ಬೋದು, ಎಲ್ಲ ಅಧಿಕಾರಿಗಳು ಈ ದೇಶದ ಅಧಿಕಾರಿ ವರ್ಗದ